ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಕ್ರೈಮ್ ಥ್ರಿಲ್ಲರ್ ಮೂವಿ ಉಗ್ರಂ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಶಿವ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ತನ್ನ ಹೆಂಡತಿ ಮತ್ತು ಮಗುನ ಕರ್ಕೊಂಡು ಕಾರಲ್ಲಿ ಎಲ್ಲೋ ಹೋಗ್ತಿರ್ತಾನೆ. ಇಲ್ಲಿ ನಮಗೆ ಶಿವಗೆ ಗಾಯವಾಗಿರೋದು ಕಾಣುತ್ತೆ. ಅವನ ತಲೆಯಿಂದ ರಕ್ತ ಬರ್ತಿರುತ್ತೆ. ಆದ್ರೂ ಶಿವ ಏನು ಯೋಚನೆ ಮಾಡದೆ ಹಾಗೆ ಕಾರನ್ನ ನಡೆಸ್ಕೊಂಡು ಹೋಗ್ತಿರ್ತಾನೆ. ಅವನು ಹೀಗೆ ಮುಂದೆ ಹೋದಾಗ ರಕ್ತ ಬಂದು ಅವನ ಕಣ್ಣಲ್ಲಿ ಬೀಳುತ್ತೆ. ಇದರಿಂದ ಶಿವಗೆ ಕಣ್ಣು ಮುಚ್ಚಿದಂತಾಗಿ ಬ್ಯಾಲೆನ್ಸ್ ತಪ್ಪಿ ಕಾರ್ಗೆ ಆಕ್ಸಿಡೆಂಟ್ ಆಗುತ್ತೆ. ಇನ್ನು ಶಿವಗೆ ಎಚ್ಚರಿಕೆ ಆದಾಗ ಅವನು ಕಾರಲ್ಲಿ ತನ್ನ ಹೆಂಡತಿ ಮತ್ತು ಮಗುನ ಹೋಗಿ ನೋಡ್ತಾನೆ. ಅವರಿಗೂ ಸ್ವಲ್ಪ ಗಾಯವಾಗಿರುತ್ತೆ. ಆಗ ಶಿವ ತನ್ನ ಹೆಂಡತಿ ಮತ್ತು ಮಗುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಇಲ್ಲಿ ಬಂದು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡ್ತಾನೆ. ಇನ್ನು ಶಿವ ಅವರಿಗಾಗಿ ಹೊರಗೆ ವೇಟ್ ಮಾಡ್ತಿದ್ದಾಗ ಅವನಿಗೆ ನಿದ್ದೆ ಬರುತ್ತೆ. ಅವನು ಮಲ್ಕೋತಾನೆ. ಮಾರನೇ ದಿನ ಬೆಳಗ್ಗೆ ಶಿವಗೆ ಎಚ್ಚರಿಕೆ ಆದಾಗ ಅವನು ತನ್ನ ಹೆಂಡತಿ ಮತ್ತು ಮಗುನ ನೋಡ್ಬೇಕಂತ ಹೋಗ್ತಿರ್ತಾನೆ. ಅವನು ಲಿಫ್ಟ್ ಅಲ್ಲಿ ಹೋಗ್ತಿದ್ದಾಗ ಲಿಫ್ಟ್ ಅಲ್ಲಿದ್ದ ವಾರ್ಡ್ ಬಾಯ್ ಶಿವಗೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಆಗ ಶಿವ ನನ್ನ ಹೆಂಡತಿ ಮತ್ತು ಮಗು ಅಡ್ಮಿಟ್ ಆಗಿದ್ದಾರೆ, ಅವರನ್ನ ನೋಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಆ ವಾರ್ಡ್ ಬಾಯ್ ಶಿವಗೆ ಅವರ ಹೆಸರು ಮತ್ತು ಯಾವ ವಾರ್ಡ್ ನಲ್ಲಿದ್ದಾರೆ ಹೇಳು ಅಂತ ಹೇಳ್ತಾನೆ. ಆಗ ಶಿವ ಅವನಿಗೆ ನನ್ನ ಹೆಂಡತಿ ಹೆಸರು ಅಪರ್ಣ ಮತ್ತು ಮಗಳ ಹೆಸರು ಲಕ್ಕಿ ಅಂತ ಹೇಳ್ತಾನೆ. ಈಗ ವಾರ್ಡ್ ಬಾಯ್ ರಿಸೆಪ್ಷನಿಸ್ಟ್ ಗೆ ಕಾಲ್ ಮಾಡಿ ಅದೇ ಪೇಷಂಟ್ ಹೆಸರು ಕೇಳ್ತಾನೆ. ಆದ್ರೆ ಅವರು ಅಂತ ಪೇಷಂಟ್ ಯಾರು ಇಲ್ಲಿ ಅಡ್ಮಿಟ್ ಆಗಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ ಶಿವ ಶಾಕ್ ಆಗ್ತಾನೆ. ಅವನು ತಕ್ಷಣ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ತನ್ನ ಮಗಳು ಮತ್ತು ಹೆಂಡತಿ ಬಗ್ಗೆ ಕೇಳ್ತಾನೆ. ಆದ್ರೆ ಆಕೆ ಕೂಡ ನಿಮ್ಮ ಹೆಂಡತಿ ಮತ್ತು ಮಗು ಇಲ್ಲಿ ಇಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಅವನಿಗೆ ತುಂಬಾ ಕೋಪ ಬರುತ್ತೆ. ಅವನು ಆಕೆ ಜೊತೆ ಜಗಳ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಡಾಕ್ಟರ್ ಬರ್ತಾನೆ. ಶಿವ ಡಾಕ್ಟರ್ಗೆ ನಿನ್ನೆ ನಾನು ನನ್ನ ಹೆಂಡತಿ ಮತ್ತು ಮಗಳನ್ನ ಇಲ್ಲಿ ಅಡ್ಮಿಟ್ ಮಾಡಿದ್ದೆ, ನೀವೇ ತಾನೇ ಆಕೆನ ಟ್ರೀಟ್ಮೆಂಟ್ ಮಾಡಿದ್ದು ಅಂತ ಹೇಳ್ತಾನೆ. ಆದ್ರೆ ಡಾಕ್ಟರ್ ಶಿವಗೆ ನಿನ್ನೆ ರಾತ್ರಿಯಿಂದ ನಾನೇ ಡ್ಯೂಟಿ ಮೇಲಿದ್ದೀನಿ, ಆದ್ರೆ ನಿನ್ನ ಹೆಂಡತಿ ಮತ್ತು ಮಗುನ ನಾನು ನೋಡೇ ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಿವಗೆ ಕೋಪ ಬರುತ್ತೆ. ಅವನು ಡಾಕ್ಟರ್ನ ಹಿಡಿದು ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಅವನು ಡಾಕ್ಟರ್ನ ಹೊಡೆತಿದ್ದಾಗ ಅವನ ಬ್ರೈನ್ ಅಲ್ಲಿ ಕರೆಂಟ್ ಪಾಸ್ ಆದಂತೆ ಆಗುತ್ತೆ. ಅವನ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ಶಿವ ಅಲ್ಲೇ ಮೂರ್ಛೆ ಹೋಗ್ತಾನೆ. ಆಗ ಅಲ್ಲಿ ಸೀನಿಯರ್ ಡಾಕ್ಟರ್ ಬರ್ತಾಳೆ. ಈಕೆ ಶಿವನ ನೋಡಿ ಅವನ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ ಅಂತ ಅರ್ಥ ಮಾಡ್ಕೋತಾಳೆ. ಈಗ ತನ್ನ ಟೀಮ್ಗೆ ಈತನಿಗೆ ತಕ್ಷಣ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾಳೆ. ಈಗ ಇವರು ಶಿವಗೆ MRI ಸ್ಕ್ಯಾನಿಂಗ್ ಮಾಡ್ತಾರೆ. ಆಗ ಇವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಶಿವಗೆ ತಲೆಗೆ ಏಟು ಬಿದ್ದಿದ್ದರಿಂದ ಅವನಿಗೆ ಡೆಮೆನ್ಷಿಯಾ ಆಗಿರುತ್ತೆ. ಈಗ ಸೀನ್ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ನಮಗೆ ಶಿವ ಒಬ್ಬ ಹಾನೆಸ್ಟ್ ಪೊಲೀಸ್ ಆಫೀಸರ್ ಅಂತ ಗೊತ್ತಾಗುತ್ತೆ. ಒಂದು ಸಾರಿ ಶಿವಗೆ ಕಾಡಲ್ಲಿ ರೌಡಿಗಳು ಬಚ್ಚಿಟ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇವನೊಬ್ಬನೇ ಹೋಗಿ ಅಲ್ಲಿ ಅವರನ್ನೆಲ್ಲ ಹೊಡಿತಾನೆ ಮತ್ತು ಅವರನ್ನೆಲ್ಲ ಅರೆಸ್ಟ್ ಮಾಡ್ತಾನೆ. ಈಗ ಅವರ ಲೀಡರ್ ನಾಗೇಶ್ವರ ರಾವ್ ಶಿವ ಹತ್ರ ಬರ್ತಾನೆ ಮತ್ತು ತಮ್ಮವರನ್ನ ಬಿಡೋಕೆ ನಿನಗೆ ಎಷ್ಟು ದುಡ್ಡು ಬೇಕು ಕೇಳ್ಕೊ, ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಶಿವ ಹಾನೆಸ್ಟ್ ಆಗಿರ್ತಾನೆ. ಅವನು ನಾಗೇಶ್ವರಗೆ ಒಂದು ಏಟು ಹೊಡಿತಾನೆ ಮತ್ತು ನಾನಿರುವವರೆಗೂ ನೀನು ಇಲ್ಲಿ ಇಲ್ಲಿಗಲ್ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಈಗ ನಾಗೇಶ್ವರ ಅಲ್ಲಿಂದ ಹೋಗ್ತಿದ್ದಾಗ ಶಿವಗೆ ನಾನು ನಿನ್ನ ಬಿಡಲ್ಲ ಅಂತ ವಾರ್ನಿಂಗ್ ಕೊಡ್ತಾನೆ. ಈಗ ಸೀನ್ ನಾಗೇಶ್ವರರಾವ್ ಮಗಳು ಅಪರ್ಣ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಅಪರ್ಣ ಮತ್ತು ಶಿವ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ವಿಷಯ ನಾಗೇಶ್ವರರಾವ್ಗೆ ಗೊತ್ತಾದಾಗ ಆತ ಅಪರ್ಣ ಮೇಲೆ ತುಂಬಾ ಕೋಪ ಮಾಡ್ತಾನೆ. ಮತ್ತು ಶಿವ ಒಬ್ಬ ಹಾನೆಸ್ಟ್ ಆಫೀಸರ್, ಆತನ ಜೊತೆ ಇದ್ರೆ ನಿನ್ನ ಪ್ರಾಣಕ್ಕೂ ಅಪಾಯ ಆಗಬಹುದು. ಏಕೆಂದ್ರೆ ಹಾನೆಸ್ಟ್ ಇದ್ದವರಿಗೆ ಶತ್ರುಗಳು ಜಾಸ್ತಿ. ಅವನು ಈ ಊರಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಇಟ್ಕೊಂಡಿದ್ದಾನೆ. ಇದರಿಂದ ಅವನ ಪ್ರಾಣಕ್ಕೆ ಯಾವಾಗಾದ್ರೂ ಅಪಾಯ ಆಗಬಹುದು. ಮತ್ತು ಎಲ್ಲರೂ ನಂತರ ಒಳ್ಳೆಯವರಲ್ಲ, ಅದಕ್ಕೆ ನೀನು ಬೇರೆ ಹುಡುಗನ ಜೊತೆ ಮದುವೆ ಆಗುವಂತ ಆಕೆ ಮದುವೆನ ಬೇರೆ ಒಬ್ಬ ವ್ಯಕ್ತಿ ಜೊತೆ ಫಿಕ್ಸ್ ಮಾಡ್ತಾನೆ. ಆದ್ರೆ ಅಪರ್ಣ ಅದಕ್ಕೆ ಒಪ್ತಿರಲ್ಲ. ಆದ್ರೂ ನಾಗೇಶ್ವರರಾವ್ ಫೋರ್ಸ್ಫುಲ್ಲಿ ಆಕೆ ಮದುವೆನ ಬೇರೆ ವ್ಯಕ್ತಿ ಜೊತೆ ಮಾಡಿಸ್ತಿರ್ತಾನೆ. ಇನ್ನು ಈ ವಿಷಯ ಶಿವಗೆ ಗೊತ್ತಾದಾಗ ಅವನು ಅಪರ್ಣ ಮದುವೆನ ನಿಲ್ಲಿಸಬೇಕಂತ ಹೋಗ್ತಿರ್ತಾನೆ. ಆದ್ರೆ ಶಿವ ಸೀನಿಯರ್ ನಾಗೇಶ್ವರರಾವ್ ಕಡೆ ಇರ್ತಾನೆ. ಆತ ಶಿವನ ಒಂದು ಸೆಲ್ ಅಲ್ಲಿ ಲಾಕ್ ಮಾಡ್ತಾನೆ. ಇದರಿಂದ ಶಿವ ಅಪರ್ಣ ಮದುವೆನ ನಿಲ್ಲಿಸೋಕೆ ಹೋಗೋಕೆ ಆಗಲ್ಲ. ಈ ಕಡೆ ಅಪರ್ಣ ಮದುವೆ ಆಗುತ್ತೆ. ಈಗ ಅಪರ್ಣ ಮದುವೆ ಆಗಿದ್ದರಿಂದ ಸೀನಿಯರ್ ಶಿವನ ಸೆಲ್ಲಿಂದ ಹೊರಗೆ ತೆಗಿತಾನೆ. ಶಿವ ಡೈರೆಕ್ಟ್ ಆಗಿ ಅಲ್ಲಿಂದ ಅಪರ್ಣ ಮದುವೆ ನಡೆದಿದ್ದ ಜಾಗಕ್ಕೆ ಬರ್ತಾನೆ. ಅಪರ್ಣ ಶಿವನ ನೋಡಿ ಅವನ ಕಡೆ ಓಡ್ತಾಳೆ ಮತ್ತು ನಾಗೇಶ್ವರರಾವ್ಗೆ ನಾನು ಶಿವನ್ನೇ ಮದುವೆ ಆಗ್ತೀನಿ, ನಿಮಗೇನಾಗುತ್ತೋ ಅದು ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ನಾಗೇಶ್ವರರಾವ್ಗೆ ತುಂಬಾ ಕೋಪ ಬರುತ್ತೆ. ಅವನು ಅಪರ್ಣಗೆ ಜೀವನದಲ್ಲಿ ನಿನ್ನ ಮುಖನ ನನಗೆ ತೋರಿಸಬೇಡ ಅಂತ ಹೇಳ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಡಾಕ್ಟರ್ಗೆ ಶಿವ ಒಬ್ಬ ಪೊಲೀಸ್ ಆಫೀಸರ್ ಅಂತ ಗೊತ್ತಾಗಿರುತ್ತೆ. ಆಗ ಡಾಕ್ಟರ್ ವಿಕ್ಟರ್ ಅನ್ನೋ ಪೊಲೀಸ್ ಆಫೀಸರ್ಗೆ ಕಾಲ್ ಮಾಡಿ ನಿಮ್ಮ ಸೀನಿಯರ್ ಒಬ್ಬರು ನಮ್ಮ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳ್ತಾಳೆ. ಇದನ್ನು ಕೇಳಿ ವಿಕ್ಟರ್ ತಕ್ಷಣ ಹಾಸ್ಪಿಟಲ್ಗೆ ಬರ್ತಾನೆ. ಇಲ್ಲಿ ಬಂದು ಡಾಕ್ಟರ್ಗೆ ಶಿವಗೆ ಅಷ್ಟಕ್ಕೂ ಏನಾಗಿದೆ ಅಂತ ಕೇಳ್ತಾನೆ. ಆಗ ಡಾಕ್ಟರ್ ವಿಕ್ಟರ್ಗೆ CCTV ಕ್ಯಾಮೆರಾ ತೋರಿಸ್ತಾಳೆ. ಇಲ್ಲಿ ಶಿವ ಒಬ್ಬನೇ ಬಂದಿರ್ತಾನೆ. ಆದ್ರೆ ಅವನು ಇಲ್ಲಿ ಒಬ್ಬನೇ ಬಂದರೂ ತನ್ನ ಹೆಂಡತಿ ಮತ್ತು ಮಗುನ ಕರ್ಕೊಂಡು ಬಂದಿದ್ದೀನಿ ಅಂತ ಇವರ ಜೊತೆ ಜಗಳ ಮಾಡ್ತಿರ್ತಾನೆ. ಡಾಕ್ಟರ್ ವಿಕ್ಟರ್ಗೆ ಈ ವಿಡಿಯೋನ ತೋರಿಸಿ ಶಿವ ಒಬ್ಬನೇ ಇಲ್ಲಿ ಬಂದಿದ್ದ, ಆದ್ರೆ ಅವನ ತಲೆಗೆ ಗಾಯವಾಗಿದ್ದರಿಂದ ಅವನಿಗೆ ಡೆಮೆನ್ಷಿಯಾ ಆಗಿದೆ. ಅವನು ನಡೆದೇ ಇರೋ ವಿಷಯನ ನಡೆದಿದೆ ಅಂತ ಊಹಿಸ್ಕೊತಿದ್ದಾನೆ ಅಂತ ಹೇಳ್ತಾಳೆ. ಇದನ್ನು ಕೇಳಿ ವಿಕ್ಟರ್ ಶಾಕ್ ಆಗ್ತಾನೆ. ಅವನು ಡಾಕ್ಟರ್ಗೆ ಇದರ ಟ್ರೀಟ್ಮೆಂಟ್ ಇದೆನಾ ಅಂತ ಕೇಳ್ತಾನೆ. ಆಗ ಡಾಕ್ಟರ್ ಆತನಿಗೆ ನಾನು ಟ್ಯಾಬ್ಲೆಟ್ ಬರೆದು ಕೊಡ್ತೀನಿ, ಅದರ ಜೊತೆಗೆ ಆತ ತನ್ನ ಬ್ರೈನ್ ಮೇಲೆ ಜಾಸ್ತಿ ಸ್ಟ್ರೆಸ್ ತಗೊಂಡಿಲ್ಲ ಅಂದ್ರೆ ಬೇಗ ಚೆನ್ನಾಗಾಗ್ತಾನೆ ಅಂತ ಹೇಳ್ತಾಳೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ನಾಗೇಶ್ವರ್ ಬರ್ತಾನೆ. ಈತ ವಿಕ್ಟರ್ಗೆ ನನ್ನ ಮಗಳು ಮತ್ತು ಮೊಮ್ಮಗಳು ಎಲ್ಲಿ ಅಂತ ಕೇಳ್ತಾನೆ. ಆಗ ವಿಕ್ಟರ್ ನಮಗೆ ಗೊತ್ತಿಲ್ಲ, ಆದ್ರೆ ಸದ್ಯ ಈಗ ನಿಮ್ಮ ಅಳಿಯನ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಾನೆ. ಆಗ ನಾಗೇಶ್ವರ್ ವಿಕ್ಟರ್ಗೆ ನಿನ್ನೆ ರಾತ್ರಿ ನನ್ನ ಮಗಳು ನನಗೆ ಕಾಲ್ ಮಾಡಿದ್ಲು ಮತ್ತು ತಾನು ಶಿವ ಜೊತೆ ಸಂತೋಷವಾಗಿಲ್ಲ ಅಂತ ಹೇಳ್ತಿದ್ಲು. ಇನ್ನು ನಾನು ನಿಮ್ಮ ಹತ್ರ ಬಂದ್ಬಿಡ್ತೀನಿ ಅಂತ ಹೇಳಿದ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಕ್ಟರ್ ನಾಗೇಶ್ವರ್ಗೆ ಶಿವ ಮತ್ತು ಅಪರ್ಣ ತುಂಬಾ ಸಂತೋಷದಿಂದ ಇರ್ತಿದ್ರು ಅಂತ ಹೇಳ್ತಾನೆ.
ಈಗ ವಿಕ್ಟರ್ ಶಿವ ಕಾರ್ ಹತ್ರ ಬಂದು ಅದನ್ನ ಚೆಕ್ ಮಾಡ್ತಾನೆ. ಆಗ ಅವನಿಗೆ ಅಲ್ಲಿ ಒಂದು ರಿವಾಲ್ವರ್ ಕಾಣುತ್ತೆ. ಆ ರಿವಾಲ್ವರ್ ನಲ್ಲಿದ್ದ 6 ಬುಲೆಟ್ ನಲ್ಲಿ 2 ಬುಲೆಟ್ ಮಾತ್ರ ಇರುತ್ತೆ. 4 ಬುಲೆಟ್ ನ ಯಾರೋ ಫೈರಿಂಗ್ ಮಾಡಿರ್ತಾರೆ. ಈಗ ಸ್ಟೋರಿ ಮತ್ತೆ ಪಾಸ್ಟ್ ಗೆ ಹೋಗುತ್ತೆ. ಇಲ್ಲಿ ನಮಗೆ ಶಿವ ಫ್ಯಾಮಿಲಿನ ತೋರಿಸ್ತಾರೆ. ಶಿವ ಮತ್ತು ಅಪರ್ಣಗೆ ಲಕ್ಕಿ ಅನ್ನೋ ಮಗಳಾಗಿರ್ತಾಳೆ. ಇವರು ತುಂಬಾ ಖುಷಿಯಿಂದ ಇರ್ತಾರೆ. ಆದ್ರೆ ಅಪರ್ಣ ಶಿವ ಮೇಲೆ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಿರ್ತಾಳೆ. ಏಕೆಂದ್ರೆ ಶಿವ ಯಾವಾಗ್ಲೂ ತನ್ನ ಡ್ಯೂಟಿಯಲ್ಲಿ ಬಿಸಿ ಇರ್ತಾನೆ. ಅವನು ತನ್ನ ಫ್ಯಾಮಿಲಿಗೆ ಟೈಮೇ ಕೊಡ್ತಿರಲ್ಲ. ಈಗ ಲಕ್ಕಿ ವಿಕ್ಟರ್ಗೆ ಕಾಲ್ ಮಾಡಿ ತನ್ನ ತಂದೆ ಜೊತೆ ಮಾತಾಡಿಸುವಂತೆ ಕೇಳ್ತಾಳೆ. ವಿಕ್ಟರ್ ಹೋಗಿ ಶಿವಾಗೆ ಫೋನ್ ಕೊಡ್ತಾನೆ. ಶಿವ ತನ್ನ ಮಗಳ ಜೊತೆ ಮಾತಾಡ್ತಾನೆ. ಆಗ ಆಕೆ ಶಿವಾಗೆ, ನೀವು ಆದಷ್ಟು ಬೇಗ ಮನೆಗೆ ಬಂದ್ಬಿಡಿ, ಯಾಕಂದ್ರೆ ಅಮ್ಮ ನಿಮಗಾಗಿ ವೇಟ್ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಆದ್ರೂ ಶಿವ ಅವತ್ತು ತನ್ನ ಮನೆಗೆ ಹೋಗೋದು ಲೇಟ್ ಮಾಡ್ತಾನೆ, ಯಾಕಂದ್ರೆ ಅವನು ಕೆಲಸದಲ್ಲಿ ಬ್ಯುಸಿ ಆಗಿರ್ತಾನೆ. ಇನ್ನು ಶಿವ ಲೇಟ್ ಆಗಿ ಮನೆಗೆ ಬಂದಾಗ ಲಕ್ಕಿ ಮಲ್ಕೊಂಡಿರ್ತಾಳೆ. ಅಪರ್ಣ ಶಿವಾಗೆ ಬೈತಾಳೆ, ಮತ್ತು ನೀವು ಎಷ್ಟು ದಿನ ಅಂತ ಇದೇ ರೀತಿ ಮಾಡ್ತಿರ್ತೀರಾ, ನಿಮಗೆ ನಮಗಿಂತ ಆ ಡ್ಯೂಟಿನೇ ಮುಖ್ಯವಾಯ್ತಾ ಅಂತ ಹೇಳ್ತಾಳೆ. ಆದ್ರೆ ಶಿವ ತನ್ನ ಡ್ಯೂಟಿ ಬಗ್ಗೆ ಆಕೆಗೆ ತಿಳಿಸಿ ಹೇಳ್ತಾನೆ. ಪೊಲೀಸರ ಡ್ಯೂಟಿಯಲ್ಲಿ ನಮಗೆ ರೆಸ್ಟ್ ಸಿಗಲ್ಲ, ನಾವು 24 ಅವರ್ಸ್ ಡ್ಯೂಟಿಯಲ್ಲಿ ಇರಬೇಕು ಅಂತ ಹೇಳ್ತಾನೆ. ಆದ್ರೂ ಅಪರ್ಣ ಕೋಪದಲ್ಲಿರ್ತಾಳೆ. ಆಗ ಶಿವ ಆಕೆಗೆ ತನ್ನ ಕೈಯಾರೆ ಊಟ ಮಾಡಿಸ್ತಾನೆ. ಇನ್ನು ಮಾರನೇ ದಿನ ಶಿವ ಸ್ಟೇಷನ್ ಅಲ್ಲಿದ್ದಾಗ ಅಲ್ಲಿ ಇಬ್ಬರು ಕಪಲ್ಸ್ ಬರ್ತಾರೆ. ಇವರು ಶಿವಾಗೆ, ನನ್ನ ಸಣ್ಣ ಮಗಳು ಕಾಣೆಯಾಗಿದ್ದಾಳೆ, ಆಕೆ ಟ್ಯೂಷನ್ಗೆ ಹೋಗಿದ್ಲು, ಆದ್ರೆ ಮನೆಗೆ ತಿರುಗಿ ಬಂದಿಲ್ಲ ಅಂತ ಹೇಳ್ತಾಳೆ. ಈಗ ಶಿವ ಟ್ಯೂಷನ್ ಟೀಚರ್ನ ಹೋಗಿ ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಆತ ನನಗೆ ಏನೂ ಗೊತ್ತಿಲ್ಲ, ಆಕೆ ನಿನ್ನೆ ಟ್ಯೂಷನ್ಗೆ ಬಂದಿಲ್ಲ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಒಬ್ಬ ಕಾನ್ಸ್ಟೇಬಲ್ ಶಿವಾಗೆ ಕಾಲ್ ಮಾಡಿ, ನಮಗೆ ಒಬ್ಬ ಹುಡುಗಿ ಸಿಕ್ಕಿದ್ದಾಳೆ, ಆಕೆ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಲು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಶಿವ ಆಕೆ ಹತ್ರ ಹೋಗ್ತಾನೆ. ಈಕೆ ಹಾಸ್ಪಿಟಲ್ ನಲ್ಲಿ ಇರ್ತಾಳೆ. ಶಿವ ಆಕೆಗೆ ಏನಾಯ್ತು, ಎದಕ್ಕೆ ಸೂಸೈಡ್ ಮಾಡ್ಕೋತಿದ್ಯಾ ಅಂತ ಕೇಳ್ತಾನೆ. ಆಗ ಆಕೆ ಶಿವಾಗೆ, ಅಣ್ಣ ನಾನು ಇಲ್ಲಿ ಓದ್ಕೊಳ್ಳೋಕೆ ಬಂದಿದ್ದೀನಿ, ನಾನು ಹಾಸ್ಟೆಲ್ ನಲ್ಲಿ ಇರ್ತೀನಿ, ಆದ್ರೆ ನಮ್ಮ ಹಾಸ್ಟೆಲ್ ಹೊರಗೆ ಯಾವಾಗ್ಲೂ 4 ಜನ ವೇಟ್ ಮಾಡ್ತಿರ್ತಾರೆ. ಇವರು ನಮ್ಮನ್ನ ಹೋಗುವಾಗ ಬರುವಾಗ ಚಡಾಯಿಸ್ತಿರ್ತಾರೆ. ಇನ್ನು ಹುಡುಗಿಯರನ್ನ ರಾಂಗ್ ವೇ ನಲ್ಲಿ ಟಚ್ ಮಾಡ್ತಾರೆ. ಇದರಲ್ಲಿ ಹಾಸ್ಟೆಲ್ ವಾರ್ಡನ್ ಕೂಡ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಶಿವಾಗೆ ತುಂಬಾ ಕೋಪ ಬರುತ್ತೆ. ಅವನು ಆ ಹುಡುಗಿನ ಕರ್ಕೊಂಡು ಅದೇ ಹಾಸ್ಟೆಲ್ಗೆ ಹೋಗ್ತಾನೆ. ಇಲ್ಲಿ ಅದೇ ಹುಡುಗರಿರ್ತಾರೆ. ಶಿವ ಅವರನ್ನೆಲ್ಲ ತುಂಬಾ ಹೊಡಿತಾನೆ. ಆಮೇಲೆ ಅವರ ಕೈಯನ್ನ ಕಟ್ಟಿ ಹಾಕಿ ಹುಡುಕೆ ಬರೋ ಗಿಡನ ಅವರ ಮೈಗೆ ಹಚ್ತಾನೆ. ಇದರಿಂದ ಅವರಿಗೆ ತುಂಬಾ ಇಚಿಂಗ್ ಆಗ್ತಿರುತ್ತೆ. ಇನ್ನು ಹಾಸ್ಟೆಲ್ ವಾರ್ಡನ್ಗೂ ತುಂಬಾ ಹೊಡಿತಾನೆ. ಇದನ್ನ ನೋಡಿ ಆ ಹುಡುಗಿಯರೆಲ್ಲ ತುಂಬಾ ಖುಷಿ ಆಗ್ತಾರೆ. ಅವರು ಶಿವಾಗೆ ಅಣ್ಣ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಆಮೇಲೆ ಶಿವ ಆ ಹುಡುಗರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾನೆ. ಇಲ್ಲಿ ಅವರಿಗೆ 14 ದಿನಗಳ ಜೈಲು ಶಿಕ್ಷೆ ಆಗುತ್ತೆ. ಈಗ ಸೀನ್ 14 ದಿನಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಶಿವ ತನ್ನ ಫ್ಯಾಮಿಲಿ ಜೊತೆ ಹಾಲಿಡೇ ಎಂಜಾಯ್ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ವಿಕ್ಟರ್ ಅವನಿಗೆ ಕಾಲ್ ಮಾಡಿ, ಸರ್ ಪೊಲೀಸರ ಒಂದು ಮೀಟಿಂಗ್ ನಡೆಯಲಿದೆ, ಅದಕ್ಕೆ ನೀವು ಬರಬೇಕಂತ SP ಸರ್ ಹೇಳಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಿವ, ನಾನು ಖಂಡಿತ ಬರ್ತೀನಿ, ನನಗೆ ಡ್ಯೂಟಿನೇ ಮುಖ್ಯ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಪರ್ಣ ಶಿವ ಮೇಲೆ ತುಂಬಾ ಕೋಪ ಮಾಡ್ತಾಳೆ. ನೀನು ಈ ಟೈಮಲ್ಲಿ ಫ್ಯಾಮಿಲಿನ ಬಿಟ್ಟು ಡ್ಯೂಟಿಗೆ ಹೋಗ್ತೀಯಾ ಅಂತ ಹೇಳ್ತಾಳೆ. ಆದ್ರೆ ಶಿವ ಅವರನ್ನ ಕನ್ವಿನ್ಸ್ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾನೆ. ಇನ್ನು ಮಾರನೇ ದಿನ ಶಿವ ಬರ್ತ್ಡೇ ಇರುತ್ತೆ. ಅಪರ್ಣ ಶಿವಾಗೆ, ನಾಳೆ ನಿನ್ನ ಬರ್ತ್ಡೇ ಇದೆ, ನಾವು ಅದನ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ, ಅದಕ್ಕೆ ನೀನು ಸಾಯಂಕಾಲ ಆದಾಗ ಬೇಗ ಮನೆಗೆ ಬಾ ಅಂತ ಹೇಳ್ತಾಳೆ. ಈಗ ಅಪರ್ಣ ಶಿವ ಬರ್ತ್ಡೇಗಾಗಿ ಎಲ್ಲ ಸಿದ್ಧತೆಯನ್ನ ಮಾಡ್ತಿರ್ತಾಳೆ. ಅದೇ ಟೈಮಲ್ಲಿ ಆ 4 ಜನ ಕ್ರಿಮಿನಲ್ಸ್ ಈಕೆ ಮನೆಗೆ ಬರ್ತಾರೆ. ಇವರನ್ನ ನೋಡಿ ಅಪರ್ಣ ಭಯ ಪಡ್ತಾಳೆ. ಆಕೆ ಶಿವಾಗೆ ಕಾಲ್ ಮಾಡ್ತಾಳೆ. ಆದ್ರೆ ಶಿವ ಮೀಟಿಂಗ್ ನಲ್ಲಿ ಇರ್ತಾನೆ, ಅದಕ್ಕೆ ಅವನು ಕಾಲ್ ರಿಸೀವ್ ಮಾಡಲ್ಲ. ಇನ್ನು ಈ ಕಡೆ ಆ 4 ಜನ ರೌಡಿಗಳು ಅಪರ್ಣಗೆ, ಈಗ ಸದ್ಯ ನಾವು ನಿಮ್ಮ ಜೊತೆ ಏನು ಮಾಡಲ್ಲ, ಆದ್ರೆ ನಿಮ್ಮ ಗಂಡ ಇದೇ ರೀತಿ ನಮ್ಮ ಕೆಲಸಕ್ಕೆ ಅಡ್ಡ ಬಂದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಇನ್ನು ಶಿವ ರಾತ್ರಿ ಆದಾಗ ಮನೆಗೆ ಬರ್ತಾನೆ. ಇಲ್ಲಿ ಅಪರ್ಣ ಅಲ್ಲೇ ಕೂತಿರ್ತಾಳೆ. ಶಿವ ಅಪರ್ಣಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಅಪರ್ಣ ಅವನ ಮೇಲೆ ಕೋಪ ಮಾಡ್ತಾಳೆ ಮತ್ತು ಇಲ್ಲಿ ಏನ್ ನಡೀತು ಅಂತ ಎಲ್ಲ ವಿಷಯ ಹೇಳ್ತಾಳೆ. ಮತ್ತು ನಾನು ಅಷ್ಟು ಇಂಪಾರ್ಟೆಂಟ್ ಟೈಮಲ್ಲಿ ನಿನಗೆ ಕಾಲ್ ಮಾಡ್ತಿದ್ದೆ, ಕಾಲ್ ಯಾಕೆ ರಿಸೀವ್ ಮಾಡಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಈ ವಿಷಯ ಕೇಳಿ ಶಿವಾಗೆ ತುಂಬಾ ಕೋಪ ಬಂದಿರುತ್ತೆ. ಅವನು ತಕ್ಷಣ ತನ್ನ ರಿವಾಲ್ವರ್ ತಗೊಂಡು ಆ ರೌಡಿಗಳನ್ನ ಹೊಡೆಯೋಕೆ ಹೋಗ್ತಾನೆ. ಈಗ ರೌಡಿಗಳು ಅವನ ಕೈಗೆ ಸಿಗ್ತಾರೆ. ಅವನು ಅದರಲ್ಲಿ 3 ಜನನ ಶೂಟ್ ಮಾಡ್ತಾನೆ. ಆದ್ರೆ ಅವರ ಮೇನ್ ಲೀಡರ್ ಗಣಿ ಅಲ್ಲಿಂದ ತಪ್ಪಿಸ್ಕೊತಾನೆ. ಶಿವ ಅಲ್ಲಿಂದ ವಾಪಸ್ ತನ್ನ ಮನೆಗೆ ಬರ್ತಿದ್ದಾಗ ಅವನು ಬಸ್ ಸ್ಟಾಪ್ ನಲ್ಲಿ ತನ್ನ ಹೆಂಡತಿ ಮತ್ತು ಮಗುನ ನೋಡ್ತಾನೆ. ಇದನ್ನ ನೋಡಿ ಶಿವ ಅಪರ್ಣಗೆ ಇದೆಲ್ಲ ಏನು ಅಂತ ಕೇಳ್ತಾನೆ. ಆಗ ಅಪರ್ಣ, ನೀನು ಇದೇ ರೀತಿ ಮಾಡ್ತಿದ್ರೆ ಒಂದಲ್ಲ ಒಂದು ದಿನ ನನ್ನ ಮತ್ತು ನನ್ನ ಮಗಳ ಪ್ರಾಣಕ್ಕೆ ಅಪಾಯ ಬರುತ್ತೆ, ಅದಕ್ಕೆ ನಾನು ನನ್ನ ತಂದೆಗೆ ಕಾಲ್ ಮಾಡಿದ್ದೀನಿ ಮತ್ತು ನಿನ್ನ ಜೊತೆ ನಾನು ಸಂತೋಷವಾಗಿಲ್ಲ ಅಂತ ಹೇಳಿದ್ದೀನಿ, ನಾನು ನನ್ನ ತಂದೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಶಿವ, ಆಯ್ತು, ನೀನು ಈ ಟೈಮಲ್ಲಿ ಒಬ್ಬಳೆ ಮನೆಗೆ ಹೋಗೋದು ಸರಿಯಲ್ಲ, ನಾನು ನಿನ್ನ ಅಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಅವನು ತನ್ನ ಫ್ಯಾಮಿಲಿನ ಕಾರಲ್ಲಿ ಹಾಕೊಂಡು ನಾಗೇಶ್ವರ ಮನೆಗೆ ಹೋಗ್ತಿರ್ತಾನೆ. ಇದೇ ಸೀನ್ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು. ಈಗ ಸೀನ್ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ವಿಕ್ಟರ್ ಶಿವ ಕೇಸ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಅವನು ಆಕ್ಸಿಡೆಂಟ್ ನಡೆದ ಸ್ಪಾಟ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಅವನಿಗೆ ಶಿವ ಹೆಂಡತಿ ಮತ್ತು ಮಗಳು ಕಾಣಲ್ಲ. ಆಗ ವಿಕ್ಟರ್ ಎನ್ಕೌಂಟರ್ ನಲ್ಲಿ ಗಣಿ ಬದ್ಕೊಂಡಿದ್ದ. ಅವನೇ ಶಿವ ಹೆಂಡತಿ ಮತ್ತು ಮಗುನ ಕಿಡ್ನಾಪ್ ಮಾಡಿರ್ಬೋದು ಅಂತ ಅನ್ಕೋತಾನೆ. ಇನ್ನು 8 ದಿನ ಆದ್ಮೇಲೆ ಶಿವಾಗೆ ಎಚ್ಚರಿಕೆ ಆಗುತ್ತೆ. ಅವನು ಇಲ್ಲಿ ಗಲಾಟೆ ಮಾಡ್ತಾನೆ ಮತ್ತು ತನ್ನ ಹೆಂಡತಿ ಮತ್ತು ಮಗು ಎಲ್ಲಿ ಅಂತ ಕೇಳ್ತಾನೆ. ಆದ್ರೆ ಅವರಿಗೆ ಎಲ್ಲಿದ್ದಾರೆ ಅಂತ ಗೊತ್ತಿರಲ್ಲ. ಇದರಿಂದ ಶಿವ ಹಾಸ್ಪಿಟಲ್ ನಿಂದ ಓಡೋಗ್ತಾನೆ ಮತ್ತು ತನ್ನ ಹೆಂಡತಿ ಮಗುನ ನಾನೇ ಹುಡ್ಕೋತೀನಿ ಅಂತ ಹೇಳ್ತಾನೆ. ಇದರಿಂದ ಶಿವ ತನ್ನ ಹೆಂಡತಿ ಮಗುನ ಹುಡ್ಕೋಕೆ ಹಾಸ್ಪಿಟಲ್ ನಿಂದ ಓಡೋಗ್ತಾನೆ. ಈಗ ಸೀನ್ ಗನಿ ಕಡೆ ಶಿಫ್ಟ್ ಆಗುತ್ತೆ. ಇವನು ಶಿವನ ಕೊಲ್ಲೋಕೆ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಆದ್ರೆ ಶಿವ ಅಲ್ಲಿಂದ ಓಡೋಗೋದನ್ನ ನೋಡಿ ಅವನು ಕೂಡ ಶಿವ ಹಿಂದೆ ಓಡ್ತಾನೆ. ಇದನ್ನೆಲ್ಲ ಒಬ್ಬ ಕಾನ್ಸ್ಟೇಬಲ್ ನೋಡ್ತಾನೆ. ಈತ ವಿಕ್ಟರ್ಗೆ ಕಾಲ್ ಮಾಡಿ ಇದೇ ವಿಷಯ ಹೇಳ್ತಾನೆ. ಆಗ ವಿಕ್ಟರ್ ಅವನಿಗೆ, ನೀನು ಅವರನ್ನ ಫಾಲೋ ಮಾಡು, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ.
ಈಗ ಶಿವ ಅಲ್ಲಿಂದ ಆಕ್ಸಿಡೆಂಟ್ ನಡೆದ ಸ್ಪಾಟ್ಗೆ ಬರ್ತಾನೆ. ಇಲ್ಲಿ ಅವನು ಏನಾದರೂ ಕ್ಲೂ ಸಿಗಬಹುದಾ ಅಂತ ನೋಡ್ತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಗನಿ ಬಂದು ಶಿವ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಲ್ಲಿ ಶಿವ ಗಣಿ ಜೊತೆ ಫೈಟ್ ಮಾಡಿ ಅವನನ್ನ ಸಾಯಿಸ್ಬಿಡ್ತಾನೆ. ಅದೇ ಟೈಮಲ್ಲಿ ವಿಕ್ಟರ್ ತನ್ನ ಪೊಲೀಸ್ ಟೀಮ್ ಜೊತೆ ಅಲ್ಲಿಗೆ ಬರ್ತಾನೆ. ವಿಕ್ಟರ್ ಗಣಿ ಸತ್ತೋಗಿರೋದನ್ನ ನೋಡಿ ಶಾಕ್ ಆಗ್ತಾನೆ. ಅವನು ಶಿವಾಗೆ ನಮಗೆ ಗಣಿನೇ ನಿಮ್ಮ ಹೆಂಡತಿ ಮತ್ತು ಮಗುನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಡೌಟ್ ಇತ್ತು. ನೀವು ನೋಡಿದ್ರೆ ಗಣಿನ ಕೊಂದ್ಬಿಟ್ರಿ, ನಾವು ನಿಮ್ಮ ಹೆಂಡತಿ ಮಗುನ ಹೇಗೆ ಹುಡುಕ್ಬೇಕು ಅಂತ ಹೇಳ್ತಾನೆ. ಈಗ ಅವರು ಶಿವನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಏಕೆಂದ್ರೆ ಶಿವ ಈಗ ಒಬ್ಬ ಕ್ರಿಮಿನಲ್ ಆಗಿರ್ತಾನೆ. ಏಕೆಂದ್ರೆ ಅವನು 4 ಜನರನ್ನ ಕೊಂದಿರ್ತಾನೆ. ಈಗ ವಿಕ್ಟರ್ ಶಿವನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾನೆ. ಇಲ್ಲಿ ಶಿವಗೆ ಟ್ರೀಟ್ಮೆಂಟ್ ಕೊಟ್ಟ ಅದೇ ಡಾಕ್ಟರ್ ಬರ್ತಾಳೆ. ಈಕೆ ಜಡ್ಜ್ ಮುಂದೆ ಶಿವ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ಅದಕ್ಕೆ ನೀವು 14 ದಿನಗಳವರೆಗೆ ಅವನನ್ನ ಹೋಮ್ ಪ್ರಿಸನ್ ಅಲ್ಲಿ ಹಾಕಿ ನಾನು ಅವನಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ಅವನು ಚೆನ್ನಾಗಾದ್ಮೇಲೆ ನೀವು ಅವನಿಗೆ ಶಿಕ್ಷೆ ಕೊಡಬಹುದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜಡ್ಜ್ ಕೂಡ ಒಪ್ಕೋತಾನೆ. ಈಗ ಅವನು 14 ದಿನಗಳವರೆಗೆ ಶಿವನ ಹೋಮ್ ಪ್ರಿಸನ್ ಅಲ್ಲಿ ಹಾಕ್ತಾನೆ. ಈಗ ವಿಕ್ಟರ್ ಶಿವ ಹತ್ರ ಬಂದು ನಾನು ಈ ಕೇಸ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ಶಿವ ಅವನಿಗೆ ಗಣಿ ಹತ್ರ ನನ್ನ ಹೆಂಡತಿ ಮಕ್ಕಳು ಇರಲ್ಲ, ಯಾಕಂದ್ರೆ ಅವನ ಹತ್ರ ನನ್ನ ಹೆಂಡತಿ ಮತ್ತು ಮಗು ಇದ್ದಿದ್ರೆ ಅವನು ನನ್ನ ಹತ್ರ ಬರ್ತಿದ್ದಿಲ್ಲ ಅಂತ ಹೇಳ್ತಾನೆ. ಈಗ ವಿಕ್ಟರ್ ಮುಂದೆ ಏನ್ ಮಾಡೋದು ಅಂತ ಕೇಳ್ತಾನೆ. ಇನ್ನು ವಿಕ್ಟರ್ಗೆ ಈ ಸಿಟಿಯಲ್ಲಿ ಏನೋ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ, ಅದನ್ನ ನಾನು ಕಂಡುಹಿಡಿತೀನಿ ಅಂತ ಹೇಳ್ತಾನೆ. ಆಗ ವಿಕ್ಟರ್ ಅವನಿಗೆ ನೀವು ಜಾಸ್ತಿ ಸ್ಟ್ರೆಸ್ ತಗೋಬೇಡಿ, ಡಾಕ್ಟರ್ ನಿಮಗೆ ಜಾಸ್ತಿ ಟೆನ್ಷನ್ ತಗೋಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಶಿವ ನಾನು ಈ ಕೇಸ್ನ ಸಾಲ್ವ್ ಮಾಡಿಲ್ಲ ಅಂದ್ರೆ ತುಂಬಾ ಜನ ಬಲಿಯಾಗ್ತಾರೆ, ಆದಷ್ಟು ಬೇಗ ನಾನು ಈ ಕೇಸ್ನ ಸಾಲ್ವ್ ಮಾಡಲೇಬೇಕು ಅಂತ ಹೇಳ್ತಾನೆ. ಇನ್ನು ವಿಕ್ಟರ್ಗೆ 6 ತಿಂಗಳಲ್ಲಿ ರಿಜಿಸ್ಟರ್ ಆದ ಎಲ್ಲ ಮಿಸ್ಸಿಂಗ್ ಕೇಸ್ ಫೈಲ್ ನ ತಗೊಂಡು ಬಾ ಅಂತ ಹೇಳ್ತಾನೆ. ಈಗ ಶಿವ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಅವನಿಗೆ ತುಂಬಾ ಸ್ಟ್ರೆಸ್ ಆಗುತ್ತೆ. ಇದರಿಂದ ಅವನ ಕಿವಿಯಲ್ಲಿ ರಕ್ತ ಬರ್ತಿರುತ್ತೆ. ಇಲ್ಲಿ ಡಾಕ್ಟರ್ ಬಂದು ಶಿವಾಗೆ ಟ್ರೀಟ್ಮೆಂಟ್ ಕೊಡ್ತಾಳೆ ಮತ್ತು ನೀವು ಇಷ್ಟೊಂದು ಸ್ಟ್ರೆಸ್ ತಗೋಬಾರ್ದು ಅಂತ ಹೇಳ್ತಾಳೆ. ಇಲ್ಲಿ ವಿಕ್ಟರ್ ಬರ್ತಾನೆ. ಈತ ಶಿವಾಗೆ ನೀವು ಟೆನ್ಷನ್ ತಗೋಬೇಡಿ, ನಾನೇ ಈ ಕೇಸ್ನ ಸಾಲ್ವ್ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಆದ್ರೆ ಶಿವ ಕೇಳಲ್ಲ. ಅವನು ವಿಕ್ಟರ್ಗೆ ನಾನು ಆಲ್ಮೋಸ್ಟ್ ಈ ಕೇಸ್ನ ಕನ್ಕ್ಲೂಷನ್ಗೆ ಬಂದಿದ್ದೀನಿ, ನಮ್ಮ ಸಿಟಿಯಲ್ಲಿ ವಾರಕ್ಕೊಂದು ಮಿಸ್ಸಿಂಗ್ ಕೇಸ್ ಫೈಲ್ ಆಗುತ್ತೆ, ಅದರಲ್ಲಿ ಅರ್ಧ ಜನ ಪೊಲೀಸರಿಗೆ ಸಿಗ್ತಾರೆ, ಇನ್ನೂ ಅರ್ಧ ಜನ ಏನಾದ್ರು ಅಂತ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಈಗ ಇವರು ಅಲ್ಲಿಂದ ಆಕ್ಸಿಡೆಂಟ್ ನಡೆದ ಸ್ಪಾಟ್ಗೆ ಬರ್ತಾರೆ. ಇಲ್ಲಿ ಬಂದು ನೋಡಿದಾಗ ಶಿವಾಗೆ ತನ್ನ ಹೆಂಡತಿಯ ಬಳೆಗಳು ಕಾಣುತ್ತೆ, ಅದರ ಜೊತೆಗೆ ಕೆಂಪು ಬಳೆ ಸಹ ಅಲ್ಲಿ ಬಿದ್ದಿರುತ್ತೆ. ಇನ್ನು ಅಲ್ಲಿ ಇವರಿಗೆ ಒಂದು ಹಲ್ಲು ಕೂಡ ಸಿಗುತ್ತೆ. ಇದನ್ನು ನೋಡಿ ಶಿವ ಖಂಡಿತ ಇಲ್ಲಿ ಯಾರೋ ಬಂದಿರಬೇಕು ಅಂತ ಅರ್ಥ ಮಾಡ್ಕೋತಾನೆ. ಈಗ ಇವರು ಆ ಹಲ್ಲನ್ನ ಫಾರೆನ್ಸಿಕ್ಗೆ ಕಳಿಸ್ತಾರೆ. ಆಗ ಇವರಿಗೆ ಈ ಹಲ್ಲು ಒಬ್ಬ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಈಗ ಶಿವ ತನ್ನ ಹೆಂಡತಿ ಮತ್ತು ಮಗುನ ಫೋಟೋ ತಗೊಂಡು ಅವರನ್ನ ಎಲ್ಲ ಕಡೆ ಹುಡುಕ್ತಿರ್ತಾನೆ. ಇವನು ತನ್ನ ಹೆಂಡತಿ ಮತ್ತು ಮಗುನ ಹುಡುಕ್ತಿದ್ದಾಗ ಅಲ್ಲಿ ಅವನಿಗೆ ಕಿನ್ನರ್ಸ್ ಕಾಣ್ತಾರೆ. ಇವರು ಭಿಕ್ಷೆ ಬೇಡ್ತಿರ್ತಾರೆ. ಇದನ್ನು ನೋಡಿ ಶಿವಾಗೆ ಈ ಕಿಡ್ನಾಪ್ಸ್ ನ ಇವರೇ ಮಾಡ್ತಿರ್ಬೋದು ಅಂತ ಡೌಟ್ ಬರುತ್ತೆ. ಏಕೆಂದ್ರೆ ಅವನಿಗೆ ಆಕ್ಸಿಡೆಂಟ್ ನಡೆದ ಜಾಗದಲ್ಲಿ ಅವನಿಗೆ ಕೆಂಪು ಬಳೆಗಳು ಸಿಕ್ಕಿರುತ್ತೆ. ಈಗ ಶಿವ ಇದನ್ನ ಕನ್ಫರ್ಮ್ ಮಾಡೋಕೆ ಆ ಕಿನ್ನರ್ಸ್ ನ ಫಾಲೋ ಮಾಡ್ತಾನೆ. ಆಗ ಅವನಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಈ ಕಿನ್ನರ್ಸ್ ಆಗಿರಲ್ಲ, ಅವರು ಗಂಡು ಮಕ್ಕಳು ಹೆಣ್ಣುಮಕ್ಕಳ ವೇಷದಲ್ಲಿ ತಿರುಗಾಡ್ತಿರ್ತಾರೆ. ಈಗ ಶಿವ ಇವರ ಮೇನ್ ಲೀಡರ್ ನ ನೋಡ್ತಾನೆ. ಅವನ ಒಂದು ಹಲ್ಲು ಬಂಗಾರದಾಗಿರುತ್ತೆ. ಇದನ್ನ ನೋಡಿ ಶಿವ ಹಾಗಾದ್ರೆ ತಮಗೆ ಸಿಕ್ಕ ಹಲ್ಲು ಇದೇ ವ್ಯಕ್ತಿದಾಗಿರ್ಬೋದು ಅಂತ ಅನ್ಕೋತಾನೆ. ಶಿವ ಈಗ ಅವರ ಮುಂದೆ ಬಂದಾಗ ಆ ಮೇನ್ ಲೀಡರ್ ಶಿವನ ನೋಡಿ ಭಯಪಟ್ಟು ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಶಿವ ಈಗ ಅವನನ್ನು ಹಿಡಿಯೋಕೆ ಅವನ ಹಿಂದೆ ಓಡ್ತಾನೆ. ಆದ್ರೆ ಅವನನ್ನ ಹಿಡಿಯೋಕೆ ಟ್ರೈ ಮಾಡ್ತಿದ್ದಾಗ ಒಂದು ಲಾರಿ ಬಂದು ಅವನನ್ನ ಗುದ್ಬಿಡುತ್ತೆ. ಇದರಿಂದ ಆತ ಅಲ್ಲೇ ಸತ್ತೋಗ್ತಾನೆ. ಈಗ ಶಿವ ತನ್ನ ಟೀಮ್ ಹತ್ರ ಬಂದು ಸಿಟಿಯಲ್ಲಿ ಫೇಕ್ ಕಿನ್ನರ್ಸ್ ತಿರುಗಾಡ್ತಿದ್ದಾರೆ, ಇವರು ಹೆಣ್ಣು ಮಕ್ಕಳ ತರ ವೇಷ ಮಾಡಿಕೊಂಡು ಜನರನ್ನ ಕಿಡ್ನಾಪ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಈಗ ಇವರು ಆ ಫೇಕ್ ಕಿನ್ನರ್ಸ್ ನ ಹಿಡಿಯೋಕೆ ಒಂದು ಟ್ರ್ಯಾಪ್ ನ ರೆಡಿ ಮಾಡ್ತಾರೆ. ಒಬ್ಬ ಲೇಡಿ ಕಾನ್ಸ್ಟೇಬಲ್ ರಾತ್ರಿ ಟೈಮಲ್ಲಿ ಒಬ್ಬಳೆ ಬಸ್ ಸ್ಟಾಪ್ ನಲ್ಲಿ ವೇಟ್ ಮಾಡ್ತಿರ್ತಾಳೆ. ಈ ಫೇಕ್ ಕಿನ್ನರ್ಸ್ ಆಕೆನ ನೋಡಿ ಆಕೆನ ಕಿಡ್ನಾಪ್ ಮಾಡೋಕೆ ಆಕೆ ಹತ್ರ ಬರ್ತಾರೆ. ಇವರು ಆ ಲೇಡಿ ಕಾನ್ಸ್ಟೇಬಲ್ಗೆ ಕ್ಲೋರೋಫಾರ್ಮ್ ಹಾಕಿ ಒಂದು ಗೋಣಿಚೀಲದಲ್ಲಿ ಆಕೆನ ಹಾಕೊಂಡು ಅಲ್ಲಿಂದ ಹೋಗ್ತಿರ್ತಾರೆ. ಈಗ ಪೊಲೀಸರು ಅವನನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ಇದನ್ನ ನೋಡಿ ಆ ಕಿನ್ನರ್ಸ್ ಅಲ್ಲಿಂದ ಓಡೋಗ್ತಿರ್ತಾರೆ. ಆದ್ರೂ ಶಿವ ಬಿಡದೆ ಅವರ ಹಿಂದೆ ಓಡ್ತಾನೆ. ಈಗ ಆ ಕಿನ್ನರ್ಸ್ ಎಲ್ಲ ಶಿವನ ರೌಂಡ್ ಅಪ್ ಮಾಡ್ತಾರೆ. ಆದ್ರೆ ಶಿವ ಒಬ್ಬನೇ ಅವರನ್ನೆಲ್ಲ ಹೊಡಿತಾನೆ. ಆಮೇಲೆ ಅವರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾನೆ. ಇಲ್ಲಿ ಶಿವ ಅವರಿಗೆ ನೀವು ಜನರನ್ನ ಯಾಕೆ ಕಿಡ್ನಾಪ್ ಮಾಡ್ತೀರಾ ಅಂತ ಕೇಳ್ತಾನೆ. ಆದ್ರೆ ಅವರು ನಮಗೆ ಗೊತ್ತಿಲ್ಲ, ನಮಗೆ ಕಿಡ್ನಾಪ್ ಮಾಡೋಕೆ ದುಡ್ಡು ಸಿಗುತ್ತೆ, ನಾವು ಅವರನ್ನ ಒಂದು ಗೋಣಿಚೀಲದಲ್ಲಿ ಹಾಕಿ ಒಂದು ಜಾಗದಲ್ಲಿ ಇಡ್ತೀವಿ, ಆಮೇಲೆ ಅವರ ಜೊತೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ ಶಿವ ಒಂದು ಪ್ಲಾನ್ ಮಾಡ್ತಾನೆ. ಅವನು ಕಿಡ್ನಾಪರ್ಸ್ ನ ಟ್ರ್ಯಾಕ್ ಮಾಡೋಕೆ ತಾನೇ ಗೋಣಿಚೀಲದಲ್ಲಿ ಆ ಲೊಕೇಶನ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಈಗ ಸಿನ್ಸ್ ಸಿಟಿ ಹೊರಗಡೆ ಒಂದು ಲ್ಯಾಬ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಭಾಟಿಯಾ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಇಲ್ಲಿ ಭಾಟಿಯಾ ಆರ್ಟಿಫಿಷಿಯಲ್ ಬ್ಲಡ್ ನ ರೆಡಿ ಮಾಡೋಕೆ ಟೆಸ್ಟ್ ಗಳನ್ನ ಮಾಡ್ತಿರ್ತಾನೆ. ಅದಕ್ಕೆ ಅವನು ಜನರ ಮೇಲೆ ಟೆಸ್ಟ್ ಮಾಡೋಕೆ ಜನರನ್ನ ಕಿಡ್ನಾಪ್ ಮಾಡಿ ಇಲ್ಲಿ ತರ್ತಿರ್ತಾನೆ. ಅಂದ್ರೆ ಭಾಟಿಯಾನೇ ಜನರನ್ನ ಕಿಡ್ನಾಪ್ ಮಾಡಿಸಿ ಇಲ್ಲಿಗೆ ತರಿಸ್ತಿರ್ತಾನೆ. ಈಗ ಶಿವ ಈ ಕಡೆ ಗೋಣಿಚೀಲದಲ್ಲಿ ಒಂದು ಲೊಕೇಶನ್ಗೆ ಹೋಗ್ತಾನೆ. ಆಗ ಅಲ್ಲಿ ಭಾಟಿಯಾ ಕಡೆಯವರು ಬರ್ತಾರೆ. ಇವರು ಆ ಗೋಣಿಚೀಲನ ತಗೊಂಡು ಹೋಗೋ ಮುಂಚೆ ಅದನ್ನ ಚೆನ್ನಾಗಿ ಚೆಕ್ ಮಾಡ್ತಾರೆ. ಆಗ ಶಿವ ತನ್ನ ಹತ್ರ ಇದ್ದ GPS ನ ಬಿಸಾಕ್ತಾನೆ. ಈಗ ಅವರು ಚೆಕ್ ಮಾಡಿದ ಮೇಲೆ ಶಿವನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ವಿಕ್ಟರ್ಗೆ ಶಿವ GPS ನ ಬಿಸಾಕಿದ್ದಾನೆ ಅಂತ ಗೊತ್ತಾಗುತ್ತೆ. ಇದರಿಂದ ಅವರಿಗೆ ಈಗ ಅವರು ಶಿವನ ಎಲ್ಲಿಗೆ ತಗೊಂಡೋಗಿದ್ದಾರೆ ಅಂತ ಗೊತ್ತಾಗಲ್ಲ. ಈ ಕಡೆ ಈಗ ಭಾಟಿಯಾ ಕಡೆಯವರು ಶಿವನ ಲ್ಯಾಬ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಡಾಕ್ಟರ್ ಶಿವನ ಚೆಕ್ ಮಾಡಿದಾಗ ಇವನ ಹಾರ್ಟ್ ರೇಟ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಏಕೆಂದ್ರೆ ಇವನಿಗೆ ಗಾಯವಾಗಿರುತ್ತೆ, ಅದಕ್ಕೆ ಶಿವ ಹಾರ್ಟ್ ರೇಟ್ ಜಾಸ್ತಿ ಆಗಿರುತ್ತೆ. ಆಗ ಭಾಟಿಯಾ ಅವರಿಗೆ ಇಂಥ ವ್ಯಕ್ತಿಗಳ ಅವಶ್ಯಕತೆ ನಮಗಿದೆ, ಇವನಿಗೆ 4 ಡೋಸ್ ಅನ್ಮೇಷಿಯಾ ಕೊಟ್ಟು ಇವನು ಎದ್ದಳದಂಗೆ ಮಾಡಿ ಅಂತ ಹೇಳ್ತಾನೆ. ಈಗ ಡಾಕ್ಟರ್ ಶಿವಾಗೆ ಇಂಜೆಕ್ಷನ್ ಕೊಡೋಕೆ ಹೋಗ್ತಿದ್ದಾಗ ಶಿವಾಗೆ ಎಚ್ಚರಿಕೆ ಆಗುತ್ತೆ. ಅವನು ಡಾಕ್ಟರ್ಗೆ ಹೊಡೆದು ಅವನ ಯೂನಿಫಾರ್ಮ್ ಹಾಕೋತಾನೆ.
ಈಗ ಶಿವ ಅಲ್ಲಿಂದ ಲ್ಯಾಬೊರೇಟರಿ ಒಳಗೆ ಹೋಗ್ತಾನೆ. ಅವನ ಹತ್ರ ಆ ಡಾಕ್ಟರ್ ಐಡಿ ಕಾರ್ಡ್ ಇದ್ದರಿಂದ ಅವನು ಈಸಿಯಾಗಿ ಅದರ ಒಳಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಭಾಟಿಯಾ ಸಿಗ್ತಾನೆ. ಇಲ್ಲಿ ಭಾಟಿಯಾ ಶಿವನ ಡಾಕ್ಟರ್ ಅನ್ಕೊಂಡು ಅವನನ್ನ ಒಬ್ಬ ಪೇಷಂಟ್ ಹತ್ರ ಕರ್ಕೊಂಡು ಹೋಗ್ತಾನೆ ಮತ್ತು ಆ ಪೇಷಂಟ್ಗೆ ಇಂಜೆಕ್ಷನ್ ಕೊಡುವಂತೆ ಹೇಳ್ತಾನೆ. ಆದ್ರೆ ಶಿವ ಅವನಿಗೆ ಇಂಜೆಕ್ಷನ್ ಕೊಡುವಷ್ಟರಲ್ಲಿ ಇನ್ನೊಬ್ಬ ಡಾಕ್ಟರ್ ಆ ವ್ಯಕ್ತಿಗೆ ಇಂಜೆಕ್ಷನ್ ಕೊಡ್ತಾನೆ. ಇದರಿಂದ ಆತ ಅಲ್ಲೇ ಸತ್ತೋಗ್ತಾನೆ. ಆಗ ಭಾಟಿಯಾ ಡಾಕ್ಟರ್ಗೆ ಈ ಬಾಡಿನ ಡಿಸ್ಪೋಸ್ ಮಾಡುವಂತೆ ಹೇಳ್ತಾನೆ. ಶಿವ ಆ ಬಾಡಿನ ತಗೊಂಡು ಹೋಗ್ತಿದ್ದಾಗ ಅವನಿಗೆ ಅಲ್ಲಿ ತುಂಬಾ ಪೇಷಂಟ್ಸ್ ಕಾಣ್ತಾರೆ. ಅದರಲ್ಲಿ ಒಬ್ಬ ಹುಡುಗಿ ಇರ್ತಾಳೆ. ಕೆಲವು ದಿನಗಳ ಹಿಂದೆ ಈ ಹುಡುಗಿ ತಂದೆ ತಾಯಿಗಳು ಶಿವ ಹತ್ರ ತನ್ನ ಮಗಳು ಟ್ಯೂಷನ್ಗೆ ಹೋದಾಗ ಮಿಸ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ತಗೊಂಡು ಬಂದಿರ್ತಾರೆ. ಇದನ್ನ ನೋಡಿ ಶಿವ ಹಾಗಾದ್ರೆ ಸಿಟಿಯಲ್ಲಿ ನಡೀತಿರೋ ಎಲ್ಲಾ ಕಿಡ್ನಾಪ್ಗೆ ಈ ವ್ಯಕ್ತಿಗಳೇ ಕಾರಣ ಅಂತ ಅರ್ಥ ಮಾಡ್ಕೋತಾನೆ. ಈಗ ಶಿವ ಆ ಬಾಡಿನ ತಗೊಂಡು ಡಿಸ್ಪೋಸ್ ಮಾಡಕ್ಕೆ ಹೋಗ್ತಾನೆ. ಅವರು ಆ ಬಾಡಿನ ಬೆಂಕಿಯಲ್ಲಿ ಹಾಕ್ತಿರ್ತಾರೆ. ಆದ್ರೆ ಶಿವ ಆ ಬಾಡಿನ ಬೆಂಕಿಯಲ್ಲಿ ಹಾಕೋಕೆ ಅವನ ಕೈಯಲ್ಲಿ ಆಗಲ್ಲ. ಇದನ್ನ ನೋಡಿ ಅಲ್ಲೇ ಇದ್ದ ಒಬ್ಬ ಗಾರ್ಡ್ ಶಿವಗೆ ನೀನ್ಯಾಕೆ ಇಷ್ಟು ಭಯಪಡ್ತಿದ್ದೀಯಾ? ನಿನ್ನೆ ನಾನು ಒಬ್ಬ ಸಣ್ಣ ಹುಡುಗಿನ ಬೆಂಕಿಯಲ್ಲಿ ಹಾಕಿದ್ದೆ. ಇಲ್ಲಿ ನೋಡಿದ್ರೆ ಒಬ್ಬ ಮುದುಕ ಇದ್ದಾನೆ. ನಾನು ಈ ಬಾಡಿನ ಬೆಂಕಿಯಲ್ಲಿ ಹಾಕ್ತೀನಿ ಅಂತ ಆ ಬಾಡಿನ ತಗೊಂಡು ಬೆಂಕಿಗೆ ಹಾಕ್ತಾನೆ. ಇದನ್ನ ನೋಡಿ ಶಿವಗೆ ತುಂಬಾ ಕೋಪ ಬರುತ್ತೆ. ಅವನು ಆ ಗಾರ್ಡ್ನ ಇಟ್ಕೊಂಡು ಆ ಬೆಂಕಿಯಲ್ಲಿ ಹಾಕ್ತಾನೆ. ಆಮೇಲೆ ಅವನು ಒಂದೊಂದಾಗಿ ಎಲ್ಲಾ ಗಾರ್ಡ್ಸ್ನ ಹೊಡಿತಾನೆ. ಈಗ ಅವನ ಕೈಗೆ ಕೀ ಸಿಗುತ್ತೆ. ಅವನು ಹೋಗಿ ಆ ಹುಡುಗಿನ ಹೊರಗೆ ತೆಗಿತಾನೆ ಮತ್ತು ಆಕೆಗೆ ಕೀ ಕೊಟ್ಟು ಎಲ್ಲಾ ಪೇಷಂಟ್ನ ಅಲ್ಲಿಂದ ಹೊರಗೆ ತೆಗಿ ಅಂತ ಹೇಳ್ತಾನೆ. ಆಗ ಹಿಂದೆಯಿಂದ ಒಬ್ಬ ಗಾರ್ಡ್ ಬಂದು ಶಿವ ತಲೆಗೆ ಹೊಡಿತಾನೆ. ಇದರಿಂದ ಶಿವ ಬ್ರೇನ್ ಸ್ಟಾಪ್ ಆಗುತ್ತೆ. ಅದೇ ಸೆಲ್ಲಲ್ಲಿ ಶಿವ ಮಗಳು ಕೂಡ ಇರ್ತಾಳೆ. ಈಕೆ ಶಿವನ ನೋಡಿ ಅಪ್ಪ ಅಂತ ಕೂಗ್ತಿರ್ತಾಳೆ. ಆದ್ರೆ ಶಿವಗೆ ಆಕೆ ಧ್ವನಿನೇ ಕೇಳ್ತಿರಲ್ಲ. ಆಗ ಆಕೆ ತನ್ನ ಕೈಯಿಂದ ಏನೋ ಗುರುತನ್ನ ಮಾಡ್ತಾಳೆ. ಇದರಿಂದ ಶಿವಗೆ ತನ್ನ ಬ್ರೇನ್ ಸೆಂಟರ್ಗೆ ಬರುತ್ತೆ. ಅವನು ತನ್ನ ಮಗಳನ್ನ ನೋಡಿ ತುಂಬಾ ಖುಷಿ ಆಗ್ತಾನೆ. ಈಗ ಒಂದೊಂದಾಗಿ ಅವನು ಎಲ್ಲಾ ಗಾರ್ಡ್ನ ಹೊಡಿತಾನೆ. ಆಮೇಲೆ ಅಲ್ಲಿ ಕಿಡ್ನಾಪ್ ಆದ ಎಲ್ಲರನ್ನ ಕರ್ಕೊಂಡು ಹೊರಗೆ ಬರ್ತಾನೆ. ಇಲ್ಲಿ ಅವನಿಗೆ ತನ್ನ ವೈಫ್ ಕೂಡ ಸಿಗ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ಭಾಟಿಯಾ ಬರ್ತಾನೆ. ಈತ ಹಿಂದೆಯಿಂದ ಬಂದು ಶಿವಗೆ ಸ್ಟ್ಯಾಬ್ ಮಾಡ್ತಾನೆ. ಇದರಿಂದ ಶಿವ ಅಲ್ಲೇ ಮೂರ್ಛೆ ಹೋಗಿ ಬಿದ್ದುಬಿಡ್ತಾನೆ. ಇದನ್ನ ನೋಡಿ ಅಲ್ಲಿದ್ದ ಎಲ್ಲರೂ ಭಯಪಡ್ತಾರೆ. ಏಕೆಂದ್ರೆ ಶಿವಾನಿ ಅವರ ಲಾಸ್ಟ್ ಹೋಪ್ ಆಗಿರ್ತಾನೆ. ಈಗ ಶಿವ ಮಗಳು ಶಿವ ಹತ್ರ ಬಂದು ಅವನನ್ನ ಎಬ್ಬಿಸೋಕೆ ಟ್ರೈ ಮಾಡ್ತಿರ್ತಾಳೆ. ಆಗ ಭಾಟಿಯಾ ತನ್ನ ಗಾರ್ಡ್ಸ್ಗೆ ಶಿವ ಮತ್ತು ಅವನ ಮಗಳನ್ನ ಸಾಯಿಸುವಂತೆ ಹೇಳ್ತಾನೆ. ಈಗ ಅವರು ಶಿವ ಮಗಳನ್ನ ಅಲ್ಲಿಂದ ಎತ್ಕೊಂಡು ಹೋಗ್ತಿರ್ತಾರೆ. ಆಗ ಆಕೆ ತನ್ನ ತಂದೆಗೆ ಚುಚ್ಚಿದ ಕತ್ತಿಯನ್ನ ಹಿಡ್ಕೊತಾಳೆ. ಇದರಿಂದ ಅದು ಹೊರಗೆ ಬರುತ್ತೆ. ಇದರಿಂದ ಶಿವಗೆ ಎಚ್ಚರಿಕೆ ಆಗುತ್ತೆ. ಅವನು ಕಣ್ಣು ತೆರೆದು ನೋಡಿದಾಗ ಗಾರ್ಡ್ಸ್ ಅವನ ಮಗಳನ್ನ ಎತ್ಕೊಂಡು ಹೋಗ್ತಿರ್ತಾರೆ. ಇದನ್ನು ನೋಡಿ ಅವನಿಗೆ ತುಂಬಾ ಕೋಪ ಬರುತ್ತೆ. ಅವನು ಈಗ ಕೋಪದಲ್ಲಿ ಆ ಕತ್ತಿ ತಗೊಂಡು ಅಲ್ಲಿದ್ದ ಎಲ್ಲ ಗಾರ್ಡ್ಸ್ನ ಮುಗಿಸ್ಬಿಡ್ತಾನೆ. ಆಮೇಲೆ ಕೊನೆಗೆ ಭಾಟಿಯಾ ಮಗನ್ನ ಕೂಡ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಭಾಟಿಯಾ ತುಂಬಾ ಭಯಪಡ್ತಾನೆ. ಅವನು ಅಲ್ಲಿಂದ ಓಡ್ತಿರ್ತಾನೆ. ಆದ್ರೆ ಶಿವ ಬಿಡದೆ ಅವನ ಹಿಂದೆ ಓಡಿ ಅವನನ್ನ ಸ್ಟ್ಯಾಬ್ ಮಾಡ್ತಾನೆ. ಆಮೇಲೆ ಅವನು ಭಾಟಿಯಾ ಬಾಡಿನ ಬೆಂಕಿಯಲ್ಲಿ ಹಾಕ್ಬಿಡ್ತಾನೆ. ಈಗ ಶಿವ ಅಲ್ಲಿದ್ದ ಎಲ್ಲರನ್ನ ಕಾಪಾಡಿರ್ತಾನೆ. ಈಗ ಶಿವನ ಕೂಡ ಹಾಸ್ಪಿಟಲ್ಗೆ ಜಾಯಿನ್ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಶಿವಗೆ ಎಚ್ಚರಿಕೆ ಆಗುತ್ತೆ. ಈಗ ಶಿವ ಇಷ್ಟೆಲ್ಲ ಜನರನ್ನ ಕಾಪಾಡಿದ್ದಕ್ಕೆ ಕೋರ್ಟ್ ಕೂಡ ಅವನನ್ನ ಬಿಡುಗಡೆ ಮಾಡುತ್ತೆ. ಈಗ ಶಿವ ಹತ್ರ ಅವನ ಮಗಳು ಮತ್ತು ಹೆಂಡತಿ ಇರ್ತಾರೆ. ಈಗ ಶಿವ ತುಂಬಾ ಖುಷಿಯಾಗಿರ್ತಾನೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.